ಸೈಡ್ ಬನ್ನಿ ಸೈಡ್ ಆ ಕಡೆ ಹೋಗಪ್ಪ ಒಳ್ಳೆ ಮ್ಯಾಚ್ ಮಾಡಿ धूपमाग्रापय्याम धूपत्पय्याम धूपांतरवाचन तत्पय्यामे परिमलपत्र पुष्पाणि तत्पय्यामे नैवेद्यार्थे मोक्षा परिशिंचा नैवेद्यार्थे मोक्षा परिशिंचा पुराणपुण्डरीकाक्षाय नमः ओम पर्याप्याहनन्तरायाय सर्वस्तोमोतिरात्रमुत्तमहर्पवति सर्वस्याप्तये सर्वस्य चित्ते सर्वमेव तेनाप्यो सर्वन्त्रियते प्रार्थनां समस्ततस्सो वृत्तियं शङ्कुस्त्रीवा गोदावरी सरस्वती नर्मदा सिन्धुकावेशरे नदीं कुरु कावेरी तुङ्गभद्रा चाक्षवेण्यादिगौतमे भागीरथी प्रख्याता पंचगंगा प्रकीर्तिता स्वराधे ध्रुवन्ते राजामन्ना ध्रुवन्देवो बृहस्पतिः ध्रुवन्ते इन्द्रस्याग्निस्तरा ಶುಭ ಸಂಜೆಯ ಎಲ್ರಿಗೂ ಹೇಳ್ತಾ ಇವತ್ತು ನಮ್ಮ ಹೆಚ್ಗೋಲ್ಪಳ್ಳಿ ಪಂಚಾಯಿತಿಯ ಸಾಕಷ್ಟು ಕಾಮಗಾರಿ ಉದ್ಘಾಟನೆಗಳು ಶಂಕರಾಪುರದಿಂದ ಆಂಧ್ರದ ಗಡಿಭಾಗವರೆಗೂ ರೈಲ್ ರಸ್ತೆ ಅದಾಗಿತ್ತು. ಸೊ ಅಲ್ಲಿ 1 ಕೋಟಿಯಷ್ಟು ಅಮೌಂಟ್ ಹಾಕಿ ಅಲ್ಲಿ ರಸ್ತೆ ವ್ಯವಸ್ಥೆ ಮಾಡಿದ್ದೀನಿ. ಅದಾದ್ಮೇಲೆ ವಿ ಹೊಸಳ್ಳಿದಲ್ಲಿ ಒಂದು ಐಮಾಸ್ ಲೈಟ್ ಉದ್ಘಾಟನೆ, ನಾಗಸಂದ್ರ ಗ್ರಾಮದಲ್ಲಿ ಸ್ವತಂತ್ರ ಬಂದಾಗಿಂದ ಕೂಡ ಈ ಗ್ರಾಮಕ್ಕೆ ರಸ್ತೆ ಇರಲಿಲ್ಲ. ಲಾಸ್ಟ್ ಟೈಮ್ ನಾನು ಯಾವುದೋ ಒಂದು ಮುಂದಾರಕ್ಕೆ ಬಂದಾಗ ನನಗೆ ಬೇಸರ ಆಯಿತು, ಇಂಥ ಹಳ್ಳಿ ಕೂಡ ನಮ್ಮಲ್ಲಿ ಇದೆಯಾ ಅಂತ ಅನಿಸ್ತು. ಸೊ ಅದಕ್ಕೆ ನೀವು ನೋಡ್ಕೊಂಬಂದ್ರಿ, ಪರ್ಮಿಷನ್ ಮಾಡಿ ಹೊಸ ರೋಡ್ ಹಾಕಿ 50 ಲಕ್ಷ ರೂಪಾಯಿ, ಅಂದ್ರೆ ಮೇನ್ ರೋಡಿಂದ ಹಳ್ಳಿ ತನಕ 50 ಲಕ್ಷ ರೂಪಾಯಿ ರೋಡ್ ಹಾಕಿ ಈ ಊರಿಗೆ ಲೈಟ್ ಹಾಕಿರ್ಲಿಲ್ಲ, ಒಂದು ಲೈಟ್ ವ್ಯವಸ್ಥೆ ಮಾಡಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಗೋಕುಂಟೆಗೆ ಹೋಗ್ತಾ ಇದೀವಿ. ಗೋಕುಂಟೆದಲ್ಲಿ ಕೂಡ ಒಂದು ಐಮಾಸ್ ಲೈಟ್ ಉದ್ಘಾಟನೆ ಇದೆ. ಇದಾದ್ಮೇಲೆ ಒಂದು 20-25 ದಿವಸ ಬಿಟ್ಟು ಮತ್ತೆ ಈ ಪಂಚಾಯತಿಗೆ ಬರ್ತೀನಿ. ಸುಮಾರು 18 ಕಾಮಗಾರಿಗಳಿಗೆ ಉದ್ಘಾಟನೆ ಇದೆ, ಅದನ್ನ ಮಾಡ್ಕೊಡ್ತೀನಿ. ಸಾಕಷ್ಟು ಇದಾದ್ಮೇಲೆ ನಾಳೆ ಅಥವಾ ನಾಳಿದ್ದು ಮೋಸ್ಟ್ಲಿ ನಾನು ವಾರಕ್ಕೆ 3 ದಿವಸದಲ್ಲಿ ನೆಕ್ಸ್ಟ್ ನಮ್ಮ ವೆಂಕಟರಾಮೇಗೌಡರ ಪಂಚಾಯತಿ, ಮುಡಿನೂರು ಪಂಚಾಯತಿಗೆ ನಮ್ಮ ಗುಜ್ಜನ ರಮೇಶನ ಪ್ಲಾನ್ ಮಾಡ್ಕೊಂತವ್ರೆ. ಸಾಕಷ್ಟು ಕಾಮಗಾರಿ ಉದ್ಘಾಟನೆ ಇದೆ. ಸೊ ಅದಾದ್ಮೇಲೆ ಕುಡುಮಲೆ ಪಂಚಾಯತಿ ಉದ್ಘಾಟನೆ ಇದೆ. ಅದಾದ್ಮೇಲೆ ಪಿಚ್ಗುಡ್ಲಪಲ್ಲಿ ಪಂಚಾಯತಿ, ಎಲ್ಲಾ ಪಂಚಾಯತಿ ಕೂಡ ಈವ್ನಿಂಗ್ 5 ಗಂಟೆ ಮೇಲೆ ಹೋಗಿ ರೋಡ್ ಪೂಜೆ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಕಾಮಗಾರಿ ಕಂಪ್ಲೀಟ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಇನ್ನು ಯಾವುದೇ ಊರಲ್ಲಿ ಏನೇ ಕಾಮಗಾರಿ ಇಲ್ಲದಿದ್ರು ಕೂಡ ಆದಷ್ಟು ಬೇಗ, ಈಗ ಹೊಸ ಸರ್ಕಾರ ಬಂದಿದೆ, ಅಂದ್ರೆ ಹೊಸ ಮುಖ್ಯಮಂತ್ರಿ ಬಂದಿದೆ. ಸೊ ಅವ್ರ ಮುಖ್ಯಮಂತ್ರಿ ಬಂದಾದ್ಮೇಲೆ ನೆನ್ನೆ ತಾನೇ ಮಾಹಿತಿ ಬಂದಿದೆ, ಎಲ್ಲ ಲೆಟರ್ ಕೊಡಿ ಅಂತ ಮಾಹಿತಿ ಬಂದಿದೆ. ಸೊ ಯಾವ್ಯಾವ ಊರಲ್ಲಿ ಯಾವ ರಸ್ತೆ ಎದಗೆಟ್ಟಿದೆ ಖಂಡಿತವಾಗ್ಲೂ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಇನ್ನು ರಸ್ತೆಗಳು ಒಂದು 32 ರಸ್ತೆಗಳು ಪೆಂಡಿಂಗ್ ಇದೆ ಪೂಜೆ ಮಾಡ್ಕೊಡೋದು. ಈಗಾಗಲೇ ರಸ್ತೆಗಳು ವರ್ಕ್ ನಡೀತಾ ಇದೆ. ಆದಷ್ಟು ಬೇಗ ಮುಳಬಾಗಲ ನಮ್ಮ ಮುಳಬಾಗಲ ತಾಲೂಕಲ್ಲಿ ಆದಷ್ಟು ಬೇಗ ನಾನು ಕಂಪ್ಲೀಟ್ ಮಾಡ್ತೀನಿ. ಇದಾದ್ಮೇಲೆ ನಗರಕ್ಕೆ ಅಂತ ಹೋಲಿಕೆ ಮಾಡಿದ್ರೆ ನಗರದಲ್ಲಿ ಸಾಕಷ್ಟು ಕಾಮಗಾರಿಗಳು, ಹೆಸರು ಬರ್ತಕ್ಕಂಥ ಕಾಮಗಾರಿಗಳು, ಇವತ್ತು ಅಂಬೇಡ್ಕರ್ ಭವನ ಇರ್ಬೋದು, ಅಂಬೇಡ್ಕರ್ ಹಾಸ್ಟೆಲ್ ಇರ್ಬೋದು, ಕ್ರೀಡಾಂಗಣ ಇರ್ಬೋದು, ಸ್ಟ್ಯಾಚ್ಯೂ ಇರ್ಬೋದು, ಇದಾದ್ಮೇಲೆ ಇದು ನಮ್ಮ ಫುಲ್ ಲೈಟಿಂಗ್ಸ್ ವ್ಯವಸ್ಥೆ ಇರ್ಬೋದು. ಇದಾದ್ಮೇಲೆ ಈಗ ತನ 50 ಕೋಟಿ ರೂಪಾಯಿ ಬಿಡುಗಡೆ ಆಗ್ತದೆ. ಅದಾದ್ಮೇಲೆ 45 ಕೋಟಿ ನಗರೋತ್ಥಾನ ಬಿಡುಗಡೆ ಆದ್ರೆ ಕಂಪ್ಲೀಟ್ ಮುಳಬಾಗಲ್ ಟೌನ್ ನ ಒಂದು ರೂಪನ ಪ್ರಯತ್ನವನ್ನ ಮಾಡ್ಬೋದು. ಇದಾದ್ಮೇಲೆ ನಮ್ಮ ದುರಾದೃಷ್ಟ ಏನಂತ ಗೊತ್ತಿಲ್ಲ, ಕ್ರೀಡಾಂಗಣವನ್ನ ಕೇಳಿದ್ದೆ, ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಾಗನ ಕೊಟ್ಟಾಗ ವ್ಯವಸ್ಥೆ ದುಡ್ಡು ಬಂದಾಗ ಎಷ್ಟು ಕ್ರೀಡಾಂಗಣ ಮಾಡ್ತಾ ಇದೆ, ಆದ್ರೂ ಕೂಡ ನನ್ನ ಅನುದಾನದಲ್ಲಿ ಒಂದು ಕ್ರೀಡಾಂಗಣ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನನಗೆಲ್ಲ ಮೆಚ್ಚು ಅಂತಂದ್ರೆ DVG ಗುಂಡಪ್ಪ ಅವರು, ನಮ್ಮ ತಾಲೂಕಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ತಾತಯ್ಯನವ್ರದ್ದು ಒಂದು ಪ್ರತಿಮೆ ಇರ್ಲಿಲ್ಲ, ಈಗಾಗಲೇ ಪ್ರತಿಮೆ ಬಂದು ಹಿಡಿದಿದೆ. ಪ್ರತಿಮೆ ಅನಾವರಣ ಕೊಡ್ಬೇಕು. ಕೆಲವೇ ದಿನಗಳಲ್ಲಿ ಕೂಡ
ಒಂದು DVG ಒಂದು ಏನು ಭವನ ಮತ್ತು ಒಂದು ಗುಂಡಪ್ಪನವರ ಪ್ರತಿಮೆ ಅನಾವರಣ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನನಗೊಂದು ಆಸೆ ಇದೆ, ಏನಂತಂದ್ರೆ ಇವತ್ತು ಎಲ್ಲಾ ಊರ್ಗಳಲ್ಲಿ ಕೂಡ ಲೈಬ್ರರಿ ಇದೆ. ಹೈಟೆಕ್ ಲೈಬ್ರರಿನ 2.5 ಕೋಟಿಲಿ ಮಾಡ್ತಾ ಇದ್ದೀವಿ. ಹೈಟೆಕ್ ಲೈಬ್ರರಿ ಎಲ್ಲಾ ಬಂದು ಎಲ್ಲಾ ಮಕ್ಕಳು ಮತ್ತು ಎಲ್ಲಾ ಏನು ಕಾಂಪಿಟೇಷನ್ ಮಾಡ್ತಕ್ಕಂತ ಎಕ್ಸಾಮ್ಸ್ಗೆ ಎಲ್ಲಾ ಬಂದು ಓದ್ಕೊಬೇಕು. ಹೈಟೆಕ್ ಲೈಬ್ರರಿನ ತಯಾರು ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಅದಕ್ಕೆ ಕೂಡ ಪೂಜೆ ಮಾಡ್ಕೊಡ್ತೇನೆ ಅಂತ ಹೇಳಿ ಅವಾಗಿಂದ ನನ್ನ ಜೊತೆ ಬಂದಿದ್ದಾರೆ. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇನ್ನೊಂದು ಪೂಜೆನ ಕಂಪ್ಲೀಟ್ ಮಾಡಿ ನಾನು ಹೊರಡ್ತಾ ಇದ್ದೀನಿ. ಅದು ನಾಳೆ ಅಥವಾ ನಾಳಿಂದ ಇನ್ನೂ ಕಾಮಗಾರಿ ಪೂಜೆಗಳನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ. ಎಲ್ರಿಗೂ ಅದು ನಾನು ಈಗಾಗಲೇ ನನ್ನ ಗಮನಕ್ಕೆ ಬಂದಿದೆ. ಅಮೃತ ಮಹೋತ್ಸವ ಅದರಲ್ಲಿ ಏನು ನಮ್ಮ ಬೈರತಿ ಸುರೇಶ್ ಅವರು ಮಾಡಿರ್ತಕ್ಕಂಥ ಕೆಲಸದಲ್ಲಿ ನನಗೂ ಮತ್ತು ಶ್ರೀನಿವಾಸಪುರಕ್ಕೆ ಸೆಂಟ್ರಲ್ ಫಂಡ್ ನ 0 ಮಾಡಿದ್ದಾರೆ. ಈಗ ಅಮೃತ ಮತ್ತು 3 ಬರಬೇಕು. 3ದಲ್ಲಿ ಸುಮಾರು 16ರಿಂದ 17 ಕೋಟಿ ಕೆರೆ ಮತ್ತು ಪಾರ್ಕ್ಗೆ ಅಮೌಂಟ್ ತರ್ತಾ ಇದ್ದೀನಿ. ಇದಾಗಲೇ CRF ಫಂಡ್ ಬಂದಿದೆ, 6 ಕೋಟಿ ರೂಪಾಯಿ ಬಂದಿದೆ. ಅದನ್ನೆಲ್ಲ ಸೇರಿ ಕೆರೆ ಒತ್ತುವರಿ ಹಾಗೂ ಕೆರೆಗಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀನಿ. ಆದಷ್ಟು ಬೇಗ ಅದನ್ನ ಅಮೌಂಟ್ ಬಂತಕೊಂಡ್ರೆ ನಾನು ಆ ಕೆಲಸ ಮಾಡ್ಕೊಡ್ತೀನಿ. 100% ಮಾಡ್ಕೊಡ್ತೀನಿ. ನಿಮ್ಗೆ ಅರ್ಥ ಗೊತ್ತಾಯ್ತು. ಜುಲೈ ಇನ್ನೊಂದು ಅಂದ್ರೆ ವಿಶೇಷ ಅಂತಂದ್ರೆ ವಿಶೇಷ ನಾನು ನಾಳೆ ಹೇಳ್ತೀನಿ. ನಾಳೆ 12ನೇ ತಾರೀಕು ಇತಿಹಾಸ ಬರೆದಿರ್ತಕ್ಕಂಥ ದಿನ. ಸೊ ನೆಹರೂರ ಅವಧಿಯನ್ನ ಬೀಟ್ ಮಾಡಿ ಭಾರತ ದೇಶ ಅಲ್ಲ ಇಡೀ ಪ್ರಪಂಚದಲ್ಲಿ ಇಷ್ಟು ವರ್ಷಗಳಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಏಕೈಕ ಗಳಿಗೆ ನರೇಂದ್ರ ಮೋದಿ ಅವರದು. ಈಗಾಗಲೇ ನಾನು ಕೂಡ ಪ್ಲಾನ್ ಮಾಡ್ಕೊಂತ ಇದ್ದೀನಿ. ಮೇಲೆ ಕೂಡ ನನಗೂ ಕೂಡ ಆರ್ಡರ್ ಆಗಿದೆ, ಡೆಲ್ಲಿಯಿಂದ ಆರ್ಡರ್ ಆಗಿದೆ, ಬಂದಿದೆ. ಇದೇ ವೀಕಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡು ಎಲ್ಲ ಯುವಕರು ಸೇರ್ಕೊಂಡು ಮ್ಯಾರಥಾನ್ ಏನು ನಮ್ಮ ಏನು ಕೋರ್ಟ್ ಇಂದ ಅಪ್ ಟು ಬಾಲಾಜಿ ಬರತಕ್ಕ ಮ್ಯಾರಥಾನ್ ಮಾಡ್ಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಮ್ಯಾರಥಾನ್ ಮಾಡ್ಲಿಕ್ಕೆ ನಾವೆಲ್ಲ ರೆಡಿಯಾಗಿ ಹೊರಡ್ತಾ ಇದೀವಿ. ನಮ್ಮ ಒಗ್ಗಟ್ಟು ಈ ಐತಿಹಾಸಿಕ ಬರ್ತಕ್ಕಂಥ ಮೋದಿಜಿ ಅವರಿಗೆ ನಮ್ಮ ಒಗ್ಗಟ್ಟು ತೋರಿಸ್ಲಿಕ್ಕೆ, ನಮ್ಮ ಬೆಂಬಲ ನಿಮ್ಗೆ ಏನೇನು ತೋರಿಸ್ಲಿಕ್ಕೆ ಒಂದು ಪ್ಲಾನ್ ರೂಪುರೇಷೆಗಳನ್ನ ಮಾಡ್ತಾ ಇದ್ದೀನಿ. ಈಗಾಗಲೇ 15ನೇ ತಾರೀಕು ನನ್ನ ಬರ್ಡೇ ಇರೋದ್ರಿಂದ, ನನ್ನ ಹುಟ್ಟುಹಬ್ಬ ಇರೋದ್ರಿಂದ ನನ್ನ ಮುಳಬಾಗಲ್ ತಾಲೂಕಿನ ಮಕ್ಕಳಿಗೆ ಏನ್ ಟಾಪ್ ಅಲ್ಲಿ ಬಂದಿರತಕ್ಕಂತ ನಮ್ಮ ಮಕ್ಕಳಿಗೆ ಏನು ನಮ್ಮ ಹೈಸ್ಕೂಲ್ PUC ಮತ್ತು ಡಿಗ್ರಿ ಮಕ್ಕಳಿಗೆ ನನ್ನ ಮತ್ತು ನನ್ನ ಪತ್ನಿಯ ಹಾಗೂ ನನ್ನ ಮಗ ಒಂದು ಬುಕ್ ಬರ್ದಿದ್ದಾರೆ. ಆ ಬುಕ್ ಅಲ್ಲಿ ಒಂದು ಸ್ವಲ್ಪ ಅಮೌಂಟ್ ಡೆಲ್ಲಿಯಿಂದ ಒಂದು ಅಮೌಂಟ್ ಬಂದಿದೆ, ರಾಷ್ಟ್ರಪತಿ ಅವಾರ್ಡ್ ಇಂದ ಒಂದು ಅಮೌಂಟ್ ಬಂದಿದೆ. ಆ ಅಮೌಂಟ್ ಮುಖಾಂತರವಾಗಿ ಪುನೀತ್ ರಾಜ್ಕುಮಾರ್ ಅವ್ರ ಮನೆಯಿಂದ ಒಂದು 15 ಲಕ್ಷ ಅಮೌಂಟ್ ಬಂದಿದೆ. ಲಾಸ್ಟ್ ಟೈಮ್ ಅಮೌಂಟ್ ಬಂದಿದೆ. ಇದೆಲ್ಲ ಸೇರಿ ನನ್ನ ಸ್ವಂತ ಹಣದಿಂದ 100 ಜನ ಮಕ್ಕಳಿಗೆ, ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಓದಿರ್ತಕ್ಕಂಥ 100 ಜನ ಮಕ್ಕಳು, ಸಾಕಷ್ಟು ಜನ ಮಕ್ಕಳಿಗೆ ಮುಂದೆ ಹೋಗ್ಲಿಕ್ಕೆ ಒಂದು ಟೆಕ್ನಿಕಲಿ ಲ್ಯಾಪ್ಟಾಪ್ ಪ್ರಾಬ್ಲಮ್ ಇದೆ. ಸೊ ಅದರಿಂದ ನಾನೇನೋ ಬೇರೆ ತಗೊಂಡು ಹೋಗೋದಿಲ್ಲ. ನನ್ನ ಟಾಪ್ ಆಗಿರ್ತಕ್ಕಂಥ ಕಾಲೇಜ್ ಮಕ್ಕಳು, ನಮ್ಮ ಕನ್ನಡ ಶಾಲೆ ಮಕ್ಕಳು, ಕಾಲೇಜ್ ಮಕ್ಕಳಿಗೆ 100 ಜನ ಮಕ್ಕಳಿಗೆ ಸನ್ಮಾನ ಮಾಡೋ ಮುಖಾಂತರ 100 ಲ್ಯಾಪ್ಟಾಪ್ ನ 15ನೇ ತಾರೀಕು ವಿತರಣೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಆ ಮಕ್ಕಳ ಆಶೀರ್ವಾದ ಮಾಡ್ಬೇಕಂತ ಕೇಳ್ತೀನಿ.